ಸಾರಾಯಿ ಮಾರೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ? ಆ್ಯಕ್ಚುಲಿ ವಿ ಡೋಂಟ್ ಶೋ ದಟ್ ಸಿನಿಮಾಲಿ. ನನ್ನ ಪಾತ್ರದ ಪರಿಚಯ ಅಷ್ಟೇ ಅದು ಅಷ್ಟು ಸಿನಿಮಾಲಿ ಏನು ತೋರಿಸಲ್ಲ. ಲೈಕ್ ಮಾಡೋದು ಮಾರೋದೆಲ್ಲ ಏನು ತೋರಿಸಲ್ಲ. ಪ್ರಭುದೇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ, ಬಟ್ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಆಗಿದೆಯಾ ಈ ಸಿನಿಮಾದಲ್ಲಿ? ಅಂದರೆ ಕಾಂಬಿನೇಷನ್ ವೈಸ್ ಒಂದೇ ಸ್ಕ್ರೀನಲ್ಲಿ ಕಾಣಿಸ್ಕೊತೀವಿ, ಬಟ್ ಅಫ್ಕೋರ್ಸ್ ಹೋಪ್ಫುಲ್ ನೆಕ್ಸ್ಟ್ ಸಿನಿಮಾದಲ್ಲಿ ಪೇರ್ ಆಗಿ ಕಾಣಿಸ್ಕೋಬೋದು. ಶಿವಣ್ಣ ಏನಾದರೂ ಹೇಳಿದಾರಾ? ಇಲ್ಲ, ಶಿವಣ್ಣಗೆ ಇದು ಹಿಂದೆ ಇಂಟರ್ವ್ಯೂಲಿ ಹೇಳಿದಾಗ ಹಿಂಗೆ ತಿರ್ಕೊಂಡ್ಬಿಟ್ರು, ಅದ್ರ ಅರ್ಥ ಗೊತ್ತಾಗಿಲ್ಲ. ಸೊ ವಿಲ್ ಸಿ. ಈ ಇಂಟರ್ವ್ಯೂಲಿ ಹೇಳ್ತಿದ್ದಾರೆ ಅದ್ರ ಬಗ್ಗೆ, ನೆಕ್ಸ್ಟ್ ಇಂಟರ್ವ್ಯೂಲಿ ಆನ್ಸರ್ ಸಿಗ್ಬೋದೇನೋ ಹೋಪ್ಫುಲಿ. ಸೊ ಈ ಸಿನಿಮಾ ಮಾಡಿದ ಮೇಲೆ ಸೊ ನಿಮಗೆ ಅಂದರೆ ನಾನು ಮಾಡಬಲ್ಲೆ, ಇಂಥ ಕ್ಯಾರೆಕ್ಟರ್ಗಳನ್ನು ನಿಭಾಯಿಸಬಲ್ಲೆ ಅಂತ ಅನಿಸಿದ್ದಿದೆಯಾ? ಐ ಥಿಂಕ್ ನನ್ನನ್ನು ಪರ್ಸ್ನಲಿ ಕೇಳಿದ್ರೆ ನಾನು ಸಿನಿಮಾ ಚೂಸ್ ಮಾಡೋದೇ ಅಟ್ಲೀಸ್ಟ್ ಇದು ಹಿಂದೆ ಮಾಡಿದ್ದಕ್ಕಿಂತ ಸ್ವಲ್ಪ ಆದರೂ ಡಿಫ್ರೆಂಟ್ ಇರಬೇಕು. ಹಿಂದೆ ನನ್ನನ್ನು ಹೆಂಗೆ ನೋಡಿರ್ತಾರೋ ಸಿನಿಮಾ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಮತ್ತೆ ಅದೇ ಕಾಣಿಸ್ಕೋಬಾರ್ದು, ಅದೇ ರೀತಿ, ಅದೇ ಬಾಡಿ ಬಿಹೇವಿಯರ್, ಅದೇ ಭಾಷೆ, ಅದೇ ಅಟೈರ್, ಎಲ್ಲದರಲ್ಲೂ ಯಾವುದ್ರಲ್ಲಾದರೂ ಸ್ವಲ್ಪ ಆದರೂ ವ್ಯತ್ಯಾಸ ಇರಬೇಕು ಅಂತ ಅನ್ಕೊತೀನಿ. ಸೊ ಹಾಗಾಗಿ ಇದಕ್ಕೆ ಹಿಂದೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಲುಕ್ ಆಗಿರ್ಬೋದು, ಭಾಷೆ ಆಗಿರ್ಬೋದು, ನನ್ನ ಪರ್ಸ್ನಾಲಿಟಿ ಅಂದರೆ ಪಾತ್ರದ ಪರ್ಸ್ನಾಲಿಟಿ ಆಗಿರ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಚಾಲೆಂಜಿಂಗ್ ಆಗಿತ್ತು. ಇಟ್ಸ್ ವೆರಿ ಈಸಿ ಆ್ಯಕ್ಚುಲಿ. ಏನಂತಾರೆ ಬಬ್ಲಿ ಕ್ಯಾರೆಕ್ಟರು ಅಥವಾ ಹೈಪರ್ ಕ್ಯಾರೆಕ್ಟರು, ಆ ಕ್ಯಾರೆಕ್ಟರ್ನ ಮಾಡೋದು ತುಂಬ ಈಸಿ ಆ್ಯಕ್ಚುಲಿ. ಈ ಸಟಲ್ಲಾಗಿ ಮಾಡೋದು ತುಂಬ ಕಷ್ಟ. ಸೊ ಅದು ನಿಭಾಯಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗೊತ್ತಾಗುತ್ತೆ, ಆಮೇಲೆ ಗೊತ್ತಾಗುತ್ತೆ. ನಿಮ್ಮ ಅಭಿಮಾನಿಗಳನ್ನು ಯಾವ ಥರ ಇನ್ವೈಟ್ ಮಾಡ್ತೀರಾ? ಉತ್ತರ ಕರ್ನಾಟಕಕ್ಕೂ ಕಾಲಿಟ್ಟಿದ್ದೀರಾ, ಅಲ್ಲ ಫುಡ್ಡನ್ನು ಎಷ್ಟು ಎಂಜಾಯ್ ಮಾಡಿದ್ರಿ, ಇದೆಲ್ಲದ್ರ ಬಗ್ಗೆ ಫೈನಲ್ ಆಗಿ ಹೇಳೋದಾದ್ರೆ? ಎಸ್, ಫೈನಲ್ ಆಗಿ ನನ್ನ ಅಭಿಮಾನಿಗಳಿಗೆ ನಾನು ಥ್ಯಾಂಕ್ ಯು ಬಿಟ್ಟರೆ ನಾನು ಹೇಳೋದಕ್ಕೆ ಪದಗಳೇ ಇಲ್ಲ. ಬಿಕಾಸ್ ಇಲ್ಲಿವರೆಗೂ ನನ್ನ ಫಸ್ಟ್ ಸಿನಿಮಾಯಿಂದ ಇಲ್ಲಿವರೆಗೂ ನನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಏನೇ ಕೆಲಸ ಮಾಡಿದ್ರೆ ಅದು ನಿಮಗೋಸ್ಕರ ಮಾಡೋದು. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ. ಇದಕ್ಕೆ ಮುಂಚೆ ನಾನು ಹೇಳ್ದಂಗೆ ನಾನು ಮಾಡೋ ಪ್ರತಿಯೊಂದು ಸಿನಿಮಾಲಿ ಏನಾನೋ ಒಂದು ಹೊಸತನ ತರಬೇಕು ಅಂತ ನಾನು ಆಸೆ ಪಡ್ತೀನಿ. ಸೊ ಈ ಸಿನಿಮಾದಲ್ಲಿ ನನ್ನ ಲುಕ್, ಭಾಷೆ, ಕತೆ ಎಲ್ಲನೂ ವಿಭಿನ್ನವಾಗಿದೆ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ದಯವಿಟ್ಟು ಕುಟುಂಬದ ಜೊತೆಗೆ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಓಕೆ, ಲವ್ ಯು. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಶಿವರಾತ್ರಿ ಹಬ್ಬ ಬಂತು ಅಂದರೆ ಜಾಗರಣೆ ಪಕ್ಕ. ಆ ಜಾಗರಣೆಯ ಜೊತೆಗೆ ನಿಮಗೆ ಮನರಂಜನೆ ಬೇಕು ಅಂದರೆ ಕರಟಕ ದಮನಕ ಸಿನಿಮಾ ರೆಡಿ ಇದೆ. ಮಾರ್ಚ್ 8ಕ್ಕೆ ಥಿಯೇಟರ್ಗೆ ಕರಟಕ ದಮನಕ ಎಂಟ್ರಿ ಕೊಡ್ತಾ ಇದೆ. ತಪ್ಪದೆ ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡಿ. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.